ಹಾಯ್ ಫ್ರೆಂಡ್ಸ್, ಇವಾಗ ಬಂದು ಯಲಹಂಕಕ್ಕೆ ಬಂದಿದ್ದೀವಿ. ನಮ್ಮ ಫ್ರೆಂಡು ಇವಾಗ ಮನೆಗೆ ಬರ್ತಾರೆ ನೋಡಿ. ಇಷ್ಟೊತ್ತಾಗೋಯ್ತು, 9:30 ಆಯಿತು. 8 ಗಂಟೆಗೆ ಬಿಟ್ಟಿದ್ದು ಟೈಮ್ ಮನೇನ. 1.5 ಅವರ್ ಬಂದಿದ್ದೀವಿ. ಫುಲ್ ಟ್ರಾಫಿಕ್ ಜಾಮು. ಇವಾಗ ಹೋಗ್ಬೇಕು ಪಾರ್ಟಿ ಮಾಡೋಕ್ಕೆ. ನಮ್ಮ ಗೌತಮ್ ನಮ್ಮ ತಮ್ಮ ಬರ್ತಡೇ ಬಾಯ್ ಮಾಡು. ಹಾಯ್ ಹಲೋ. ಫೋಟೋ ಅಲ್ಲ, ಇದು ವಿಡಿಯೋ. ಫ್ರೆಂಡ್ಸ್, ಇದು ಯಾವುದೋ ಪಬ್ಬಿಗೆ ಬಂದಿದ್ದೀವಿ. ನಮ್ಮ ಮನೆ ನಾಯಿಗೆನ ದೊಡ್ಡ ತಟ್ಟೆಯಲ್ಲಿ ಊಟ ಹಾಕ್ತೀವಪ್ಪ. ಇವ್ರು ಯಾವ್ದು ಇಷ್ಟು ಸಣ್ಣ ತಟ್ಟೆ ಕೊಟ್ಟವ್ರೆ ನೋಡ್ರಿ, ಚಿಕ್ಕದಿದು. ಇವತ್ತು ನಮ್ಮ ಶಿವ ಅವ್ರದ್ದು ಬರ್ತಡೇ ಇತ್ತು, ಹಂಗಾಗಿ ಪಾರ್ಟಿ ಕೊಡ್ಸೋಕ್ಕೆ ಕರೆದಿದ್ರು. ನಾವು ಯಲಹಂಕಲ್ಲಿರುವಂಥ ಪಬ್ಗೆ ಹೋಗಿದ್ವಿ. 9889 ಅಂದ್ಬಿಟ್ಟು ಸೂಪರಾಗಿತ್ತು, ಮಸ್ತಾಗಿತ್ತು. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಡೋಂಟ್ ಬರ್ತ್ಡೇ ಸಾಂಗ್ ಅಂತೆ. ಯಾವುದು ಇಂಗ್ಲೀಷ್ ನಿಮ್ಮದು? ಸಾಂಗ್ ಹಾಕ್ಬೇಡಿ, ಇದು ಇಂಗ್ಲೀಷ್ ಇವ್ರದ್ದು. ಅಪ್ಪ ಎಂಥ ಇಂಗ್ಲೀಷು ನೋಡ್ರಿ. ಇವ್ರು ನಂಬ್ಕೊಂಡು ಇಂಗ್ಲೀಷ್ ಕಲ್ತ್ಕೊಂಡ್ಬಿಟ್ರೆ ನಮಗೆ ಬರೋ ಕನ್ನಡನೇ ಮಾಡ್ತಾ ಇದ್ದಾರೆ. ಹಚ್ಬಿಡ್ತಾನೆ ಟೆನ್ಷನಲ್ಲಿ. ಕೂಲಾಗಿ ಹೇಳ್ಬೇಕು. ಯು ನೋ ಇಂಗ್ಲೀಷ್, ಐ ನೋ ಇಂಗ್ಲೀಷ್. ಯಾರು ನಮ್ಮ ಗೌತಮಿ ಮೇಡಮ್ಗೆ ಬರ್ತಡೇ ಸಾಂಗ್ ಹಾಕಿ ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ಹೇಳಕ್ಕೆ ಹೋಗ್ಬಿಟ್ಟು ಅರ್ಜೆಂಟಲ್ಲಿ ಸಾಂಗ್ ಹಾಕಬೇಡಿ ಅಂತ ಹೇಳಕ್ಕೆ ಹೋಗ್ಬಿಟ್ರು. ಸೊ ಅದನ್ನು ಆಡ್ಕೊಂಡು ಸಿಕ್ಕಾಬಿಟ್ಟೆ ನಗಾಡ್ಕೊಂಡು ಎಂಜಾಯ್ ಮಾಡಿದ್ವಿ ನಾವಂತೂ. ನಮ್ಮ ಮೇಡಮ್ಗೆ ಈ ಸಲ ಸಕ್ಕತ್ತಾಗಿ ಕೂಳೆ ಕೂತ್ಬಿಟ್ಟಿದ್ದೀನಿ ನಾನು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ನಮ್ಮ ಶಿವಬ್ರೋಗೆ ಬರ್ತಡೇ ಕೇಕ್ನ ಕಟ್ ಮಾಡಿಸಿ, ಟೈಮು ಆಲ್ಮೋಸ್ಟ್ 12 ಗಂಟೆ ಆಯಿತು. ಅದಕ್ಕಿಂತ ಒಂದು 5 ನಿಮಿಷ ಬೇಗನೆ ಕಟ್ ಮಾಡಿಸ್ಬಿಟ್ವಿ. ಸೊ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಇವಾಗ ಎಂಜಾಯ್ ಮಾಡ್ತಾಯಿದ್ದೀವಿ. ಇವಾಗ ಸಾಂಗ್ ಹಾಕಿದರೆ ಬರ್ತಡೇ ಸಾಂಗು, ಅದನ್ನು ನಾನು ಮ್ಯೂಟ್ ಮಾಡ್ತೀನಿ, ಏನಕ್ಕಂದರೆ ಸುಮ್ಮನೆ ಕಾಪಿರೈಟ್ ಬರುತ್ತೆ ಅಂತ. ಬನ್ನಿ ಬರ್ತಡೇನ ಎಂಜಾಯ್ ಮಾಡಿಕೊಂಡು ಇವಾಗ ಇನ್ನೂ ಫೋಟೋಶೂಟ್ ಬಾಕಿ ಇದೆ, ಮಾಡಬೇಕು ಫೋಟೋಶೂಟು. ಫ್ರೆಂಡ್ಸ್, ಇವಾಗ ಬಂದಿದ್ದು ಪ್ಲೇಸು 9889 ಯಲಹಂಕ.